ಕಾರ್ಯಕ್ರಮದ ಮುಂದಕ್ಕೆ the most empathetic icon of the nation, the great illustrious leader of Karnataka, the well-respectful man of changing capacity to reality of dreams, Honorable Speaker of Karnataka, UT Khadar Farid. ಸಮೃದ್ಧ ಸರ್ವಶಕ್ತ ಸೌಹಾರ್ದತೆಯ ನಾಡು ಕಟ್ಟಲು ಕಟಿಬದ್ಧರಾಗಿ ನಿಲ್ಲುವ ರಾಜಕಾರಣಿ, ಕರಾವಳಿ ಕರ್ನಾಟಕದಿಂದ ರಾಜಕೀಯಕ್ಕೆ ಕಾಲಿಟ್ಟ ಅಭಿವೃದ್ಧಿ ಮತ್ತು ಸೌಹಾರ್ದತೆಯ ಕರುನಾಡ ಜನನಾಯಕ, ಅದೆಷ್ಟೋ ಬಾರಿ ಶಾಸಕನಾಗಿ ಸಚಿವನಾಗಿ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನರ ಹೃದಯಗಳನ್ನು ಗೆದ್ದ, ಆರೋಗ್ಯ ಸಚಿವನಾಗಿದ್ದಾಗ ಈ ರಾಜ್ಯಕ್ಕೆ ದೇಶಕ್ಕೆ ಮಾದರಿಯಾಗುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ದೇಶವೇ ಕರ್ನಾಟಕದತ್ತ ನೋಡುವಂತೆ ಮಾಡಿದ ಅನುಭವಿ ರಾಜಕಾರಣಿ, ಸಿದ್ದರಾಮಯ್ಯರ ಸಂಪುಟದಲ್ಲಿ ಮಹತ್ತರ ಸ್ಥಾನ ಗಿಟ್ಟಿಸುವ ಮೂಲಕ ವಿಧಾನಸಭೆಯ ಸ್ಪೀಕರ್ ಆಗಿ ಸಮುದಾಯಕ್ಕೆ ಅಭಿಮಾನವಾದ ಸನ್ಮಾನ್ಯ ಶ್ರೀಯುತ UT ಖಾದರ್ ಸರ್ ಮಾತಿಗಾಗಿ ನಮ್ಮ ಮುಂದೆ. ಅಸ್ಸಲಾಮು ಅಲೈಕುಂ. ಸಮಸ್ತದ 100ನೇ ವಾರ್ಷಿಕ ಉದ್ಘಾಟನೆ ಸಮ್ಮೇಳನದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಬಹುಮಾನ್ಯರಾಗುವಂತಹ ಸೈಯದ್ ಉಲೆಮಾ ಜಫ್ರಿ ತಂಗಲವರ ದುಆನ್ ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟಿಸಿ ನಿಮಗೆಲ್ಲರಿಗೂ ಕೂಡ ದಿಕ್ಸೂಚಿ ಸಂದೇಶ ನೀಡಿರುವಂತಹ ನಮ್ಮೆಲ್ಲ ಅತ್ಯಂತ ಗೌರವಿತರು, ನಮಗೆ ಹಿರಿಯರು, ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮಗೆ ಆದರಣೀಯರು ಬಹುಮಾನ್ಯರಂತಹ ಸೈಯದ್ ಸಾದಿಕ್ ಅಲಿ ಶಿಹಾಬ್ ತಂಗಲ್ ಅವರೇ, ನಮಗೆ ಗೌರವಿತರು ಹಿರಿಯರಾಗಿರುವಂತಹ PK ಕುഞ്ഞാലിക്കുട്ടി ಸಾಹೇಬ್ರವರೇ, ಬಹುಮಾನ್ಯರಂಥ ಪ್ರೊಫೆಸರ್ ಆಲಿಕುಟ್ಟಿ ಉಸ್ತಾದರವರೇ, ಅದೇ ರೀತಿ ಈ ಕಾರ್ಯಕ್ರಮ ತನ್ನ ವಿಶೇಷ ಸಹಕಾರ ನೀಡಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಇಂಥ ಬರಲಿಕ್ಕೆ ಸಹಕಾರ ಕೊಟ್ಟಂತಹ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯು ನಮ್ಮೆಲ್ಲ ಹಿರಿಯ ನಾಯಕರಾಗಿರುವಂತಹ ವಿಧಾನ ಪರಿಷತ್ ಸದಸ್ಯರಂತಹ ನಸೀರ್ ಅಹಮದ್ ಸಾಹೇಬ್ರವರೇ, ನನ್ನ ಸನ್ಮಿತ್ರರು ಶಾಸಕ ಮಿತ್ರರಾಗಿರುವಂತಹ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್ ಆಗಿದ್ದುಕೊಂಡು ಎಲ್ಲ ಕಾರ್ಯಕ್ರಮಕ್ಕೆ ತನ್ನ ವಿಶೇಷ ಸಹಕಾರ ಮತ್ತು ಸಂಪೂರ್ಣವಾದ ಬೆಂಬಲ ಮತ್ತು ಸಹಕಾರ ಕೊಟ್ಟಂತಹ ನಮ್ಮ ಆತ್ಮೀಯರಾಗಿರುವಂತಹ ಸನ್ಮಾನ್ಯ NA ಆರಿಸ್ರವರೇ, ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಿನ ಗೌರವಿತರು ಮುಖ್ಯ ಸಚೇತಕರಾಗಿರುವಂತಹ ಸನ್ಮಾನ್ಯ ಸಲೀಂ ಅಹಮದ್ ರವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ಎಲ್ಲ ನಮ್ಮ ಬಹುಮಾನದ ಉಲೇಮಾಗಳೇ, ಗೌರವದ ಉಮಾರಾಕಲೇ, ಎಲ್ಲ ನಮ್ಮ ಮುಂದಿರುವ ಹಿರಿಯರೇ, ಉಲೇಮಾಗಳೇ, ಉಮಾರಾಕಲೇ, ತಂಗಲವರೇ, ಪ್ರೀತಿಯ ಎಲ್ಲ ನಮ್ಮ ಸಹೋದರ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಲ್ಪಟ್ಟ ಹಿತೈಷಿಗಳೇ, ನನಗೆ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಸಮಸ್ತದ 100ನೇ ವಾರ್ಷಿಕದ ಉದ್ಘಾಟನೆಯ ಈ ಸಮಾರಂಭ ಭವಿಷ್ಯದಲ್ಲಿ ನಮ್ಮ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ದೊಡ್ಡ ಮಟ್ಟದ ಆ ಒಂದು ಶಕ್ತಿ ಕೊಡುವಂಥ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಏರ್ಪಡೋ ಸಂದರ್ಭದಲ್ಲಿ ನನಗೆ ಆದರಣೀಯರು ಬಹುಮಾನ್ಯರಾಗಿರುವಂಥ ಬಹುಶಃ ಕುಂಜಿಕೋಯ ತಂಗಲವನಿಗೆ ನನಗೆ ಮಾತಾಡಿಕೊಂಡು ಯಾವ ರೀತಿ ಕಾರ್ಯಕ್ರಮ ನಡೀತಿದೆ ಎಲ್ಲ ರೀತಿಯ ಸಹಕಾರವನ್ನು ಬಹುಶಃ ತಾವೆಲ್ಲ ಕೊಡಬೇಕಂತೇಳಿ ಒಂದು ಸ್ಪಷ್ಟವಾದ ನಿರ್ದೇಶನ ಕೊಟ್ಟು ಮನೆ ಮುಖ್ಯಮಂತ್ರಿಗಳು ಬರಬೇಕು, ಅದಕ್ಕೆ ಬಹುಶಃ ಉಪಮುಖ್ಯಮಂತ್ರಿಗಳು ಬರಬೇಕಂತೇಳಿ ಬಹಳ ಸ್ಪಷ್ಟವಾದ ಆ ಒಂದು ಸಂದೇಶ ನೀಡಿ ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ನಿಮ್ಮ ಜಾಸ್ತಿ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ನಾನು ಯಾವಾಗ ನಿಮ್ಮ ಜೊತೆಯಲ್ಲಿ ಇರುವಂಥದ್ದು ನಾನು ಕೇಳಿದೆ, ಯಾವಾಗಲೂ ಕೇಳ್ತಾ ಇದ್ದೀರಿ. ನಾನು ಹೇಳೋದು ಇಷ್ಟೇ, ಸೌಹಾರ್ದವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ, ಅದು ನಮ್ಮ ಮುಖ್ಯ ಗುರಿಯಾಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೌಹಾರ್ದವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ತ್ಯಾಗಕ್ಕೂ ಕೂಡ ನಾವು ತಯಾರಾಗಬೇಕಂತ ಹೇಳಲಿಕ್ಕೆ ನಾವು ಇವತ್ತು ಬಯಸುವಂಥದ್ದು. ನಮ್ಮ ಸಮಾಜ ಸಮುದಾಯ ಇವತ್ತು ಅತ್ಯುತ್ತಮವಾದ ಭವಿಷ್ಯದ ಭಾರತದಲ್ಲಿ ಅತ್ಯುತ್ತಮವಾದ ಒಂದು ಜೀವನ ಮಾಡುವಂಥ ಅವಕಾಶ ಮಾಡಬೇಕಾದ್ರೆ ಸೌಹಾರ್ದದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಮೊದಲ ಒಂದು ಆದ್ಯತೆ ಕೊಡುವಂಥ ಅವಕಾಶ. ತಾವೇನೆಲ್ಲ ನಮ್ಮ ತಂಗಲವರು ಮತ್ತು ಉಲೇಮಾಗಳು ತಾವೆಲ್ಲ ಏನಿದ್ದೀರಾ, ಈಗಾಗಲೇ ಸೌಹಾರ್ದತೆಗೆ ವಿಶೇಷ ಒತ್ತನ್ನು ಕೊಟ್ಟು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಸೌಹಾರ್ದತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ವಿಶೇಷವಾದ ನೇತೃತ್ವ ವಹಿಸಿದ್ದೀರಿ. ಅದರ ಮುಖಾಂತರ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಂಥ ಕೊಡುಗೆ, ಅಪಾರವಾದ ಕೊಡುಗೆ ಇಷ್ಟು 100 ವರ್ಷದಲ್ಲಿ ಕೂಡ ಇವತ್ತು ಬಂದಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು ಅದು ಈ ಸಂವಿಧಾನ ಉಳಿಸಿಕೊಳ್ಳಲಿಕ್ಕೆ ಬೇಕಾಗಲಿಕ್ಕೆ
ನಾವೆಲ್ಲರ ಅತ್ಯಂತ ಸ್ವಾಭಿಮಾನ ಮತ್ತು ನೆಮ್ಮದಿಯ ಬದುಕು ಕಾಣಬೇಕಾದ್ರೆ, ಸೌಹಾರ್ದ ಸಮಾಜದ ಕನಸನ್ನು ನಾವು ಕಾಣಬೇಕಾದ್ರೆ ಅದು ಭಾರತ ದೇಶದ ಸಂವಿಧಾನವನ್ನು ಉಳಿಸಿದರೆ ಮಾತ್ರ ಸಾಧ್ಯ ಅಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದನ್ನು ನಾವು ಉಳಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಉಳಿಸಿಕೊಂಡು ಹೋಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ವಿಶೇಷ ಸಂದೇಶ ತಂಗಲವರದು, ನಮ್ಮ ಉಲೇಮಾಗಳ ಸಂದೇಶ ಇರಲಿ. ಅದನ್ನು ನಾವೆಲ್ಲರೂ ಕೂಡ ಪಾಲಿಸಿಕೊಂಡು ಹೋಗುವಂಥ ವಿಶೇಷವಾದ ಒತ್ತನ್ನು ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈಗಾಗಲೇ ನಮಗೆ ಆದರಣೀಯ ಬಹುಮಾನದಂಥ ಸೈಯದ್ ಉಲೇಮಾ ಜಿಫ್ರಿ ಮುತ್ತುಕೋಯ ತಂಗಲವರು ಈ ಬಹುಶಃ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕಾರ್ಯಕ್ರಮವನ್ನು ಬಹುಶಃ ಇವತ್ತು ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಮಾಡುವಂಥ ಇಚ್ಛೆ ಮತ್ತು ಅಥವಾ ಸಂದೇಶ ಮತ್ತು ಕನಸನ್ನು ಇವತ್ತು ಭವಿಷ್ಯದ ಪೀಳಿಗೆಗಾಗಿ ರೂಪಿಸಿಕೊಂಡು ಅದನ್ನು ಬಹುಶಃ ಘೋಷಿಸಿದ್ದಾರೆ. ನನಗೆ ವಿಶ್ವಾಸ ಇದೆ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಬಹುಶಃ ಎಲ್ಲರ ಸಹಕಾರ ಪಡೆದುಕೊಂಡು ಏನಲ್ಲಿ ನಿಮ್ಮ ಕನಸಿದೆಯಾ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಂಪೂರ್ಣವಾದ ಸಹಕಾರ ಕೊಡ್ತದೆ. ಅದಕ್ಕೆ ನಾನು ಕೂಡ ನನ್ನ ಸಹಕಾರ ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಸಹಕಾರ ಮುಖಾಂತರ ಇವತ್ತು ನಾನು ಶಾಸಕನಾಗಿ ಮಾತ್ರ ಅಲ್ಲ, ಮಂತ್ರಿಯಾಗಿ ಮಾತ್ರ ಅಲ್ಲ, ರಾಜ್ಯ ಸಭಾಧ್ಯಕ್ಷನ ಕೂತ್ಕೊಳ್ಳೋ ಅವಕಾಶ ತಾವು ಮಾಡಿಕೊಟ್ಟಿದ್ದೀರಿ. ಈ ಸ್ಥಾನದ ಗೌರವ ಉಳಿಸಿಕೊಂಡು ಬಹುಶಃ ನಿಮ್ಮೆಲ್ಲರ ಗೌರವ ಮತ್ತು ಕರಾವಳಿಯ ಎಲ್ಲ ಪ್ರದೇಶದ ಗೌರವ ಉಳಿಸ್ಕೊಳ್ಳಿಕ್ಕೆ ನಿಮ್ಮೆಲ್ಲರ ದುವಾ, ಆಶೀರ್ವಾದ, ಸಹಕಾರ ನಮಗೆ ಅತ್ಯಗತ್ಯ. ನಾನು ನಿಮಗೆ ಹೇಳೋದಿಷ್ಟೇ, ಎಲ್ಲ ಸೋದರರಿಗೆ, ಹಿರಿಯರಿಗೆ ನಾನು ಜಾಸ್ತಿ ಮಾತಿಗೆ ಹೋಗೋದಿಲ್ಲ, ಸೋದರಕ್ಕೆ ನಾನು ಹೇಳೋದಿಷ್ಟೇ, ಸಮಸ್ಯೆಗಳು ಬರ್ತದೆ ನೂರಾರು, ನಮಗೆ ತಾಳ್ಮೆಯೇ ಅದಕ್ಕೆ ಉತ್ತರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ಬಹುಶಃ ಸಂದೇಶ ನಮಗೆಲ್ಲ ಉಲೇಮಗಳು ಹೇಳಿಕೊಟ್ಟಿದ್ದಾರೆ. ಬಟ್ಟಂತ ಕಷ್ಟ ಆ ಒಂದು ಸಂದರ್ಭದಲ್ಲಿ ಆ ಸೌಹಾರ್ದ ತಾಳ್ಮೆಯಿಂದಾಗಿ ಬಹುಶಃ ನಮಗೆ ಇವತ್ತು ಎಲ್ಲ ರೀತಿ ಯಶಸ್ಸು ಕಾಣುವಂಥ ಅವಕಾಶ ಆಯಿತು. ಅದಕ್ಕಾಗಿ ಬರುವಂಥ ಸಮಸ್ಯೆಗಳನ್ನು ಗಡಿಬಿಡಿಲ್ಲದೆ ಅತ್ಯಂತ ತಾಳ್ಮೆಯಿಂದ ನಾವು ಎದುರಿಸಿಕೊಂಡು ಅದರಲ್ಲಿ ಯಶಸ್ವಿ ಆಗುವಂಥ ಅವಕಾಶ ಆಗಬೇಕು. ಅಪಾಯವನ್ನು ನಾವು ಉಪಾಯದಲ್ಲಿ ಎದುರಿಸಬೇಕು ಹೊರತು ಅಪಾಯವನ್ನು ನಾವು ಅಪಾಯದಿಂದ ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಮಗೆ ಮಾತ್ರ ಅಪಾಯ, ಬೇರೆ ಯಾರಿಗೆ ಅಪಾಯ ಆಗಲಿಕ್ಕೆ ಹೋಗುವುದಿಲ್ಲ. ಅಂಥ ದೊಡ್ಡ ಮಟ್ಟದ ವ್ಯಕ್ತಿತ್ವ ಮತ್ತು ಗುಣ ಅದು ಪ್ರತಿಯೊಂದು ಯುವ ಜನಾಂಗಕ್ಕೆ ಮತ್ತು ವಿದ್ಯಾರ್ಥಿಗಳು ಬರುವಂಥ ವಿಶೇಷವಾದ ಆ ದೊಡ್ಡ ಮಟ್ಟದ ಜನಜಾಗೃತಿ ಕಾರ್ಯಕ್ರಮ ನಮ್ಮಿಂದೆಲ್ಲ ಆಗಬೇಕೆಂದು ಹೇಳಿಕೊಳ್ಳುತ್ತಾ, ದುಶ್ಚಟ ಮತ್ತು ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡುವ ದೊಡ್ಡ ಮಟ್ಟದ ಪ್ರತಿಜ್ಞೆ ನಾವೆಲ್ಲ ಇವತ್ತು ಮಾಡುವಂತ ಹೇಳಿಕೊಂಡು, ಉಲೇಮಾಗಳ ಮಾರ್ಗದರ್ಶನದಲ್ಲಿ ಯುವ ಜನಾಂಗ ನಾವು ಮುಂದೆ ಹೋಗುವಂಥ ಅವಕಾಶ ಆಗಬೇಕು. ಹಿರಿಯರ ತಾಳ್ಮೆ ಅರ್ಥ ಮಾಡಿ ನಮ್ಮ ಜೀವನ ರೂಪಿಸಬೇಕಂತ ನಾನು ಯುವ ಜನಾಂಗಕ್ಕೆ ನಾನು ಕರೆ ಕೊಡುತ್ತಾ, ಈ ಒಂದು ಐತಿಹಾಸಿಕ ಸಮ್ಮೇಳನ ವಿಶೇಷವಾಗಿ ನಿಮಗೆಲ್ಲರ ಆಶೀರ್ವಾದದ್ದು ನಾನು ಕೇಳಿಕೊಂಡು ನನ್ನ ಮಾತು